ರಾಜ್ಯಾಧ್ಯಕ್ಷರಾದಂಥ BN ನಾರಾಯಣಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮಹದೇವಪುರ ಕ್ಷೇತ್ರದ ಕನ್ನಮಂಗಲ ಜ್ಯೋತಿ ಬಾಪುಲೆ ನಗರದ ದಲಿತ ನಾಯಕರು ಹುಟ್ಟು ಹೋರಾಟಗಾರ ಅಂಬೇಡ್ಕರ್ ವಾದಿ ಬಡವರ ಬಂಧು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜೈ ಭೀಮ್ ಗರ್ಜನೆ ಸಂಘದ ರಾಜ್ಯಾಧ್ಯಕ್ಷರಾದ BN ನಾರಾಯಣಸ್ವಾಮಿರವರ 51ನೇ ಹುಟ್ಟುಹಬ್ಬ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮಹದೇವಪುರ ಕ್ಷೇತ್ರದ ಸೀಗೆಹಳ್ಳಿ ಗ್ರಾಮದ ಖಾಸಗಿ ಹೋಟೆಲ್ನಲ್ಲಿ ದಿನಾಂಕ 1 ಮೇ 2026 ಶುಕ್ರವಾರ ಸಂಜೆ ಅಭಿಮಾನಿಗಳ ಜೊತೆಗೆ ಕೇಕ್ ಕತ್ತರಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಕ್ಷೇತ್ರದ ಹಿರಿಯ ಮುಖಂಡರು, ಸ್ನೇಹಿತರು, ಅಭಿಮಾನಿಗಳು, ಕುಟುಂಬದವರು ಪಾಲ್ಗೊಂಡು ಬೃಹತ್ತಾದ ಹೂವಿನ ಹಾರ ಹಾಕಿ ಪೇಟ ಶಾಲು ತೊಡಿಸಿ ಪಟಾಕಿ ಸಿಡಿಸಿ BN ನಾರಾಯಣಸ್ವಾಮಿರವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು. ಶುಭ ಕೋರಲು ಬಂದಿದ್ದ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಬಿರಿಯಾನಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಹದೇವಪುರ ಕ್ಷೇತ್ರದ ನಾಯಕರು, ಮುಖಂಡರು, ಸ್ನೇಹಿತರು, ಅಭಿಮಾನಿಗಳು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಮಾಧ್ಯಮ ಮಿತ್ರರಿಗೆ ವಂದಿಸುತ್ತಾ, ನನ್ನ ಹೆಸರು ಸಿ ನರಸಿಂಹಯ್ಯ ಗುರುವಿಗೆರೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜೈ ಭೀಮ್ ಗರ್ಜನೆಯಲ್ಲಿ ಬೆಂಗಳೂರು ವಿಭಾಗೀಯ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜೈ ಭೀಮ್ ಗರ್ಜನೆಯ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ BN ನಾರಾಯಣಸ್ವಾಮಿ ಅವರ ಹುಟ್ಟುಹಬ್ಬವನ್ನು JJ ಗೆಸ್ಟ್ ಹೌಸ್ನಲ್ಲಿ ಆಚರಿಸಲಾಗಿದೆ. ಅವರು ಬಡವರ ಪರವಾಗಿ ಕಾಳಜಿ ವಹಿಸುತ್ತಾ ಸಂಘಟನೆಯಲ್ಲಿ ಸಕ್ರಿಯರಾಗಿ ಸಂಘಟನೆಯಿಂದ ಕಟ್ಟಕಡೆ ಮಾನವನಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕಂತೇಳಿ ಹಗಲಿರುಳು ಶ್ರಮಿಸ್ತಾ ಇರ್ತಾರೆ. ಅವರು ಎಲ್ಲ ರೀತಿಯ ಬಡವರಿಗೆ ಮತ್ತು ಯುವಕರಿಗೆ ತುಂಬ ಸಹಕಾರಿಯಾಗಿರ್ತಾರೆ. ಯುವಕರು ಯಾವುದೇ ಒಂದು ಸಮಸ್ಯೆ ತಿಳಿಸಿದರೆ ತಕ್ಷಣ ಸ್ಪಂದಿಸಿ ಅವರು ಆ ಕಷ್ಟಕ್ಕೆ ಸ್ಪಂದಿಸಿ ಅವರಿಗೆ ಪರಿಹಾರ ದೊರಕಿಸ್ಕೊಡ್ತಾರೆ. ಅವರು ಇನ್ನೂ ಹೆಚ್ಚು 100 ಕಾಲ ಸುಖ ಶಾಂತಿಯಿಂದ ಇದ್ದು ಆಯುರ ಆರೋಗ್ಯದಿಂದ ಇದ್ದು ಜನಸೇವೆ ಮಾಡುತ್ತಾ ಬಡವರ ಪರವಾಗಿ ನಿಂತು ಜನನಾಯಕನಾಗಿ ಬೆಳೆಯಬೇಕೆಂದು ಈ ಸಮಯದಲ್ಲಿ ನಾವು ಕೋರ್ಕೊತಾ ಇದ್ದೀವಿ. ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಹಾಗೂ ದಲಿತ ಸಮಿತಿಯ ರಾಜ್ಯ ಅಧ್ಯಕ್ಷರಾದಂಥ BN ನಾರಾಯಣಸ್ವಾಮಿಯವರ ಹುಟ್ಟುಹಬ್ಬನ ಆಚರಿಸ್ತಾ ಇರೋದು ನಮಗೆಲ್ಲ ತುಂಬ ಸಂತೋಷದ ಸಮಾಚಾರ ಹಾಗೂ ಸುವಿಚಾರ. ಇವತ್ತಿನ ದಿನ ಈಗ ಏನಪ್ಪ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಥವಾ ಇನ್ನೊಂದು ಸಂವಿಧಾನದಿಂದ ನಾವು ಈ ದಿನ ಬೆಳಕಿಗೆ ಬರ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಹಳೆ ಕಾಲದಿಂದಲೂ ಯಾರು ಸಾಮಾನ್ಯವಾಗಿ ಹುಟ್ಟುಹಬ್ಬಗಳ ಅಂದರೆ ನಾನು ಜಾತಿ ಹೇಳ್ತಾ ಇಲ್ಲ, ಬಡವರು ಆಗ್ಬೋದು, ಏರೆ ಆಗ್ಬೋದು, ಈ ಹುಟ್ಟುಹಬ್ಬಗಳನ್ನ ಆಚರಿಸ್ಕೊಳ್ಳೋ ಅಂಥ ಪದ್ಧತಿ ನಮ್ಮಲ್ಲಿ ಇರಲಿಲ್ಲ. ಆದರೆ ಈಗ ಏನಾಗಿದೆಯಪ್ಪ ಅಂತಂದರೆ, ಆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನಗಳ ಅಡಿಯಲ್ಲಿ ನಾವು ಕೆಲಸ ಮಾಡಿಕೊಂಡು ಇವತ್ತಿನ ದಿನ ಉನ್ನತ ಸ್ಥಾನ ಅಂತ ಹೇಳಿದ್ರೆ ನಾವೇನು ಸರ್ಕಾರದಲ್ಲಿ ಸ್ಥಾನಗಳಲ್ಲ. ಉನ್ನತ ಸ್ಥಾನ ಅಂತಂದರೆ ಯಾವುದೋ ಒಂದು ಸಂಘ ಸಂಸ್ಥೆ ಅಥವಾ ಇನ್ನೊಂದು ಆಗ್ಬೋದು. ಇವತ್ತಿನ ದಿನ ಈ ಮಟ್ಟಕ್ಕೆ ಬೆಳೆದಿರೋದು ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ. ಇದಕ್ಕೆಲ್ಲ ಕಾರಣ ಅವರೇನೆ. ಈಗ ನಮಗೆ ಸಮಾನತೆ ಈಗ ರಾಜಕೀಯವಾಗಲಿ, ಆರ್ಥಿಕವಾಗಲಿ, ಸಾಮಾಜಿಕವಾಗಲಿ, ಶೈಕ್ಷಣಿಕವಾಗಲಿ, ಸಾಂಸ್ಕೃತಿಕವಾಗಲಿ ಯಾವುದೇ ಒಂದು ರಂಗಗಳಲ್ಲಿ ಇವತ್ತು ಸಮಾನತೆ ಸಿಕ್ಕೈತೆ ಅಂದರೆ ನಮಗೆ ಈಗ ಏನಂತಂದರೆ, ಈಗ ನಮಗೆ ಸ್ನೇಹಿತರು ಒಂದೇ ಜನಾಂಗ ಅಲ್ಲ, ಈ ಸ್ನೇಹಿತರ ಸಹಕಾರದಿಂದ ಈಗ ನಮಗೆ ರಮೇಶ್ ಅವರು ಆಗ್ಬೋದು, ಬೆಳ್ತೂರು, ಚಂದ್ರಣ್ಣ, ನಾಗಣ್ಣ ಈ ಥರ ಸಪೋರ್ಟ್ ತೊಗೊಂಡು ನಾವು ಒಂದೇ ಜನಾಂಗದ ಪರವಾಗಿ ಏನಿಲ್ಲ, ಈ ಥರ ನಾವೆಲ್ಲರೂ ಒಟ್ಟಿಗೆ ಅನನ್ಯವಾಗಿ ಹೋಗ್ತಾ ಇದ್ದೀವಿ. ಇವತ್ತಿನ ದಿನ ಅದೇ ರೀತಿಯಾಗಿ ನಾರಾಯಣಸ್ವಾಮಿ ಅವರ ಹುಟ್ಟುಹಬ್ಬನ ಆಚರಿಸ್ತಾ ಇರೋದು ನಮಗಂತೂ ತುಂಬ ಸಂತಸ ಹಬ್ಬನೇ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಾನು ಅವರಿಗೆ ಹೃತ್ಪೂರ್ವಕವಾಗಿ 100 ವರ್ಷ ಸುಖ ಸಂತೋಷದಿಂದ ಕುಟುಂಬದೊಂದಿಗೆ ಬಾಳುವಂತಾಗಲಿ ಅಂತೇಳಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾನು ಈ ದಿನ ಕೋರ್ತಾ ಇದ್ದೀನಿ. ಸಲಹೆ ಸೂಚನೆ ಅಂತಂದರೆ, ಈಗ ಮುಂದಿನ ದಿನಗಳಲ್ಲಿ ನಾನು ಹೇಳೋದೇನಪ್ಪ ಅಂತಂದರೆ, ಈಗ ನಾವು ಇದೇ ರೀತಿಯಾಗಿದ್ದರೂ ಸಾಲದು. ಈಗ ರಾಜಕೀಯವಾಗಿ ಏನಾದರೂ ಪಂಚಾಯತಿಗಳಲ್ಲಾಗ್ಬೋದು, ಮುಂದಿನ ದಿನಗಳಲ್ಲಿ ಪುರಸಭೆ ಆಗ್ಬೋದು, ಅಥವಾ ಪಂಚಾಯತಿ ಆಗ್ಬೋದು, ಅಥವಾ ಏನೇ ಒಂದು GB ಆಗ್ಬೋದು, ಏನೇ ಆದರೂ ಕೂಡ ಈ ಸ್ಥಾನಮಾನ ಅಥವಾ ಏನಾದರೂ ಈ ಕಡೆ ಆಕಾಂಕ್ಷೆಯಾಗಿ ಅಥವಾ ಏನೋ ಅವರು ನಮ್ಮ ಒಂದು SC ಕ್ಯಾಟಗರಿ ಅಂತ ಬಂದರೆ ಅದರಲ್ಲಿ ನಿಂತ್ಕೊಳ್ಳಿ ನಮ್ಮ ಸಪೋರ್ಟ್ ಸಂಪೂರ್ಣವಾಗಿರ್ತದೆ ಅಂತ ನಾನು ಹೇಳೋಕ್ಕೆ. BN ನಾರಾಯಣಸ್ವಾಮಿ ನಮ್ಮ ಯಜಮಾನರು ಇವತ್ತು 51ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ಅವರೇನು ಈ ವರ್ಷ ಕನ್ಸ್ಕೊಂಡಿದ್ದಾರೋ ಆ ಕನಸುಗಳೆಲ್ಲ ನೆನಸಾಗಲಿ, ಚೆನ್ನಾಗಿ ಆರೋಗ್ಯ ಆಯುಷು ಅಷ್ಟೈಶ್ವರ್ಯ ಕೊಟ್ಟು ಆ ದೇವ್ರು ನಮ್ಮನ್ನು ಕಾಪಾಡಲಿ, ನಮ್ಮ ಯಜಮಾನ್ರನ್ನ ಅಂತ ನಾನು ಕೇಳ್ಕೊತೀನಿ ದೇವರಲ್ಲಿ. ತುಂಬ ಖುಷಿ ಆಗ್ತದೆ. ಯಾಕಂದರೆ ನಮ್ಮ ಫ್ಯಾಮಿಲಿಯಿಂದ ಫ್ರೆಂಡ್ಸು ತುಂಬ ಜಾಸ್ತಿ ಜನ ಇದ್ದಾರೆ. ಫ್ರೆಂಡ್ಸೇ ಇದೆಲ್ಲ ನಾವು ಇದು ಮಾಡಿ ಇಷ್ಟೊಂದು ಅರೇಂಜ್ಮೆಂಟ್ ಎಲ್ಲ ಮಾಡಿ ಇದು ಮಾಡ್ತಾರೆ.
ಫ್ರೆಂಡ್ಸಿಂದನೇ ನನಗೆ ಇಷ್ಟೊಂದು ಖುಷಿ ಆಗ್ತಿರೋದು ಇವತ್ತು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀನಿ. ಆ ಫ್ರೆಂಡ್ಸಿಂದನೇ ನನಗೆಲ್ಲ ಇದುವರೆದು ಪ್ರತಿಯೊಂದು ಏನು ನನಗೆ ಏನೇ ಒಂದು ಸಪೋರ್ಟ್ ಬೇಕಂದ್ರೆ ಫ್ರೆಂಡ್ಸ್ ಸಪೋರ್ಟ್ ಮಾಡೇ ಮಾಡ್ತಾರೆ ನನಗೆ. ಆ ಒಂದು ತುಂಬ ಖುಷಿ ಆಗ್ತದೆ. ಯಾಕಂದರೆ ಇಷ್ಟೊಂದು ಜನ ಇದು ಮಾಡಿ ನನಗೆ ಇಷ್ಟು ಗ್ರ್ಯಾಂಡಾಗಿ ಆಗಬೇಕಂದ್ರೆ ನನ್ನ ಜೊತೆಲಿರೋದೇ ಕಾರಣ. ನನ್ನ ಫ್ರೆಂಡ್ಸು ನಮ್ಮ ಜ್ಯೋತಿ ಬಾಪುಲೆ ನಗರ ಗ್ರಾಮದ ಎಲ್ಲ ಏನಿದ್ದಾರೆ ಹುಡುಗರು, ಮತ್ತು ನಮ್ಮ ರಮೇಶು, ಮತ್ತು ನಮ್ಮ ಚಂದ್ರಶೇಖರು, ಮತ್ತು ಕೆ ವಿ ಆರು, ಇನ್ನೂ ಸುಮಾರು ಜನ ಇದ್ದಾರೆ. ಎಲ್ಲರೂ ಇಂದನೇ ಇವತ್ತು ಅವರ ಪ್ರೋತ್ಸಾಹದಿಂದಲೇ ನನಗೆ ಇಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನನ್ನ ಕೃತಜ್ಞತೆ ಸದಾಕಾಲ ನಮ್ಮ ಫ್ರೆಂಡ್ಶಿಪ್ ಹಿಂಗೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ. ನಿಮ್ಮ ಬಾಲ್ಯದ ದಿನದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ? ಇಲ್ಲ, ನಾನು ಬಾಲ್ಯದ ದಿನ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿಲ್ಲ. ನಾನು ಮ್ಯಾರೇಜ್ ಆದಮೇಲೆ ನಾನು ಹುಟ್ಟುಹಬ್ಬ ಆಚರಣೆ ಮಾಡೋದನ್ನು ಸ್ಟಾರ್ಟ್ ಮಾಡಿದ್ದೆ. ಯಾಕಂದರೆ ನಮ್ಮ ಮನೆಯವರೇ ನಮ್ಗೆ ಹುಟ್ಟುಹಬ್ಬನ ಆಚರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಫಸ್ಟು. ಆವಾಗಿಂದ ಇವಾಗ ಏನಿದೆ ಈಗ ನಾವು ಜೊತೆಗೆ ಸೇರಿದ್ಮೇಲೆ ನಾವು ನಮ್ಮ ಚಿತ್ರಣ್ಣ ಮತ್ತು ರಮೇಶ್ ಅವರೆಲ್ಲ ಸೇರಿದ್ಮೇಲೆ ಇಷ್ಟು ಗ್ರ್ಯಾಂಡಾಗಿ ಅದರ ಸೆಲೆಬ್ರೇಷನ್ ಮಾಡ್ತಾ ಇರೋದು ನನಗೆ ತುಂಬ ಖುಷಿ ಆಗ್ತದೆ. ಸಂಘಟನೆ ಏನಾದರೂ ನಿರ್ಧಾರಗಳೇನು? ಇಲ್ಲ, ಸಂಘಟನೆ ಬಲಗೊಳಿಸಬೇಕು ಅಂತ ಪ್ರತಿಯೊಂದು ಹಳ್ಳಿಗೆ ಹೋಗಿ ಸಂಘಟನೆ ಮಾಡಬೇಕು ಅಂತ. ಯಾಕಂದರೆ ನಾವೇನು ಅಂಬೇಡ್ಕರ್ ನಮ್ಗೆ ಸಂವಿಧಾನ ಕೊಟ್ಟಾರೆ, ಆ ಸಂವಿಧಾನ ಪ್ರಕಾರ ಏನು ಸಮಾನತೆಯಿಂದ ನಾವು ನೋಡ್ಬೇಕಂದ್ರೆ ಅದಕ್ಕೆ ನಮ್ಮಲ್ಲಿ ನಾವು ಬರೀ ದಲಿತರು ಅಂತ ನಾವು ಸುಮಾರು ಜನ ಹೇಳ್ತಾರೆ ದಲಿತರಿಗೋಸ್ಕರ ಅಂಬೇಡ್ಕರ್ ಅಂತ. ದಲಿತರಿಗೋಸ್ಕರ ಅಂಬೇಡ್ಕರ್ ಅಲ್ಲ, ಎಲ್ಲ ಜಾತಿ ಬಡವ್ರಿಗೂ ಅಂಬೇಡ್ಕರ್ ಸಂವಿಧಾನ ಬರೆದ್ರೆ ಪ್ರತಿಯೊಬ್ಬರು ಬಡವ್ರಿಗೆ ಸಂವಿಧಾನ ಬರೆದಿರೋದು. ಅದಕ್ಕೋಸ್ಕರ ಸಮಾನತೆ ಮಾಡಬೇಕಂತ ಪ್ರತಿಯೊಂದು ಹಳ್ಳಿಗೆ ಹೋಗಿ ಸಮಾನತೆ ಕೊಡಬೇಕಂತ ನಮ್ಮ ಕೈಲಾದ ಎಷ್ಟಾಗುತ್ತೋ ಅಂಬೇಡ್ಕರ್ ಅನ್ಯಾಯಗಳಾಗಿ ಅದನ್ನು ನಾವು ಪಾಲನೆ ಮಾಡ್ಬೇಕಂತ ಕೆಲಸ ಮಾಡಿ. ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರೆ, ವಿಶ್ವಾಸಕ್ಕೆ ಏನು? ಆ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಆ ಬೆಲೆನೇ ಕಟ್ಟಿದ್ರೆ ನಾವು ಮನುಷ್ಯರಾಗಲ್ಲ. ಅವಾಗ ಆ ಪ್ರೀತಿ ನಾನು ಈ ಭೂಮಿ ಮೇಲೆ ಇರೋವರೆಗೂ ಈ ಪ್ರೀತಿ ಹಿಂಗೆ ಇರಲಿ ಅಂತ ಬಿಟ್ಟು ನಾನು ಕೊಡ್ತೀನಿ. ನಾನು ಅವಕಾಶ ಮಾಡಿಕೊಂಡ್ರೆ ನಿಂತ್ಕೊಳ್ಳೋ ರೆಡಿ ಇದ್ದೀನಿ ನಾವು. ನಾವೀಗ ಏನು ನಾವು ಆಕ್ಚುಲಿ ರಾಜಕೀಯವಾಗಿ ಏನು ಬೇಡ ಅಂತಿದ್ದೀರಿ, ಅದು ಅವಕಾಶ ಬಂದರೆ ನಿಂತ್ಕೊಳ್ತೀರಾಗಾದ್ರೆ ಮುಂದಿನ ದಿನಗಳಲ್ಲಿ ಅವಕಾಶ ಬಂದರೆ ಅವಕಾಶ ಸಿಕ್ಕಿದ್ರೆ ಸ್ಪರ್ಧೆ ಮಾಡೋದು ಖಚಿತ.